ನಮಸ್ಕಾರ, ಎಲ್ರೂ ಹೇಗಿದ್ದೀಯಾ? ಭಾರತೀಯರ ಅತ್ಯಂತ ಪ್ರೀತಿ ಹಾಗೂ ಆರೋಗ್ಯಕರ ತಿನಿಸು. ಇದನ್ನು ಪೌಷ್ಟಿಕತೆಯ ಆಗರ ಅಂತಾನೆ ಹೇಳ್ಬೋದು. ಇದು ನಮ್ಮ ದೈನಂದಿನ ಆಹಾರ ಪೆಟ್ಟಿಗೆಯ ವಿಶೇಷ ಮೆರುಗು ಅಂತಾನೆ ಹೇಳ್ಬೋದು. ಹಾಗಾಗಿ ಈ ದಿನ ನಾನು ರಾಗಿ ರೊಟ್ಟಿ ರೆಸಿಪಿ ತೋರಿಸ್ತಿದ್ದೀನಿ. ಹೇಗ್ ಮಾಡೋದು, ಇದಕ್ಕೆ ಏನೇನ್ ಸಾಮಗ್ರಿ ಬೇಕು ನೋಡೋಣ ಬನ್ನಿ. 2 ದೊಡ್ಡದಾಗಿರೋ ಆನಿಯನ್ ತಗೊಂಡು ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದೀನಿ. ಇಲ್ಲಾಂದ್ರೆ ಸಣ್ಣದಾಗಿ ಹಚ್ಚಿಟ್ಕೋಬಹುದು. ಹಾಗೆ 1 ಕ್ಯಾರೆಟ್ ಸಣ್ಣದಾಗಿ ತುರ್ಕೊಂಡಿದೀನಿ. ಹಾಗೆ 1/2 ಕಟ್ ಕೊತ್ತಂಬರಿ ಸೊಪ್ಪು, 1/4 ಕಟ್ಟು ಮೆಂತ್ಯ ಸೊಪ್ಪು, ಸ್ವಲ್ಪ ಕರಿಬೇವು ಕೂಡ ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊಂಡಿದೀನಿ. ಹಾಗೆ 2 ಬೌಲು ರಾಗಿ ಹಿಟ್ಟು, ನಿಮ್ಮ ಮನೇಲಿ ಯಾವ್ದಿರುತ್ತೋ ಅದನ್ನೇ ಯೂಸ್ ಮಾಡಿ. 2 ದಪ್ಪ ಆನಿಯನ್ನು ಚಾಪ್ ಮಾಡಿರೋ ಅಂಥದ್ದು, 1 ಕ್ಯಾರೆಟು, ಹಾಗೆ 1/2 ಕಟ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1/4 ಕಟ್ಟು ಮೆಂತ್ಯ ಸೊಪ್ಪು ಎಲ್ಲ ನೀಟಾಗಿ ಚಾಪ್ ಮಾಡಿ ಸೇರಿಸ್ಕೋಬೇಕು. ಜೊತೆಗೆ ಸ್ವಲ್ಪ ಕರಿಬೇವು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಅದು ಸೇರಿಸ್ಕೋಬೇಕು. ಹಾಗೆ 1/2 ಸ್ಪೂನ್ ಜೀರಿಗೆ, ಹಾಗೆ 1/2 ಸ್ಪೂನ್ ಬಿಳಿ ಎಳ್ಳು ಇದು ಸೇರಿಸ್ಕೊತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸ್ಕೊಂಡು ನೀಟಾಗಿ ಫಸ್ಟು ರಾಗಿ ಹಿಟ್ಟು ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲೂ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತಲ್ಲ, ಮಿಕ್ಸ್ ಆಗುತ್ತೆ. ಆಮೇಲೆ ಉಗುರು ಬೆಚ್ಚಗಿರೋ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು. ನೋಡಿ, ಈ ತರ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲ್ಸ್ಕೊಂಡು ಸ್ವಲ್ಪ 20 ಮಿನಿಟ್ಸ್ ಆರ್ ಹಾಫ್ ಅನ್ ಅವರ್ ಅದನ್ನ ಚೆನ್ನಾಗಿ ನೆನೆಯಕ್ ಬಿಡ್ಬೇಕು. ನೆನೆಯಕ್ ಬಿಟ್ಟಾಗ ಸ್ಮೂತ್ ಆಗಿ ಬರುತ್ತೆ. ಮತ್ತೆ ರಾಗಿ ಹಿಟ್ಟು ರಾಗಿ ರೊಟ್ಟಿ ತೊಟ್ಟಕ್ಕೂ ಸಾಫ್ಟ್ ಆಗಿರುತ್ತೆ, ತಿನ್ನಕ್ಕೂ ಸಾಫ್ಟ್ ಆಗಿರುತ್ತೆ. ಈ ರೀತಿ ಹಾಫ್ ಅನ್ ಅವರ್ ನೆನೆಯಷ್ಟರಲ್ಲಿ ಏನಾದ್ರೂ ಕೆಲಸ ಇದ್ರೆ ಮುಗಿಸ್ಕೋಬೋದಲ್ವಾ. ಹೀಗೆ ನೆನೆಯಕ್ಕಿಟ್ಟು ನಾನು ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹುರ್ದಿರಾ ಅಂತ ಒಣಮೆಣಸಿನ್ಕಾಯಿ, ಕಡಲೆ ಬೀಜ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಂಡಿದ್ದೀನಿ. ಹಾಗೆ ಹಸಿಕಾಯಿ ಅರ್ಧ ತುರಿದಿಟ್ಕೊಂಡಿರೋದು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಇದ್ರೂ ಸೇರಿಸ್ಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಚಟ್ನಿ, ಒಬ್ಬೊಬ್ರು ಹುಚ್ಚಲ್ ಚಟ್ನಿ ಮಾಡ್ತಾರೆ, ಇನ್ ಕೆಲವರು ತಾಜಾ ಸಾಂಬಾರು, ಪಲ್ಯ ಅಥವಾ ಹುಚ್ಚಲ್ ಚಟ್ನಿ ಜೊತೆನೆ ಸೇವಿಸಕ್ಕೆ ತುಂಬಾ ರುಚಿಯಾಗಿರುತ್ತೆ ರಾಗಿ ರೊಟ್ಟಿ. ನಾನು ಈ ಸಲ ಫಾರ್ ಎ ಚೇಂಜ್ ಇರ್ಲಿ ಅಂತ ಕಡಲೆ ಬೀಜ ಹಾಗೂ ಕಾಯಿ ಚಟ್ನಿ ಮಾಡ್ಕೊಂಡೆ. ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ. ಹೆಲ್ತ್ ವೈಸ್ ಕೂಡ ಡಯಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ವೀಕ್ಲಿ 2 ಆರ್ ಥ್ರೈಸ್ ತಿಂದ್ರೆ ಡಯಟ್ ಮಾಡೋರಿಗೆ ಒಳ್ಳೆ ಬೆನಿಫಿಟ್. ಅದ್ ನೆನೆಯಷ್ಟರಲ್ಲಿ ಸ್ವಲ್ಪ ಮಜ್ಜಿಗೆನೂ ರೆಡಿ ಮಾಡಿಟ್ಕೊಂಡೆ. ರಾಗಿ ರೊಟ್ಟಿ ಜೊತೆ ಮಜ್ಜಿಗೆನೂ ತುಂಬಾ ಚೆನ್ನಾಗಿರುತ್ತೆ, ಬಾಯಾರಿಕೆ ಆಗಲ್ಲ. ಸಮ್ಮರ್ ಆಗಿರೋದ್ರಿಂದ ರೊಟ್ಟಿ ತಿಂದ್ರೆ ತುಂಬಾ ಬಾಯಾರುತ್ತೆ, ಬಟ್ ಅದ್ರ ಜೊತೆ 1 ಗ್ಲಾಸ್ ಮಜ್ಜಿಗೆ ತಗೊಂಡಾಗ ಬಾಯಾರಿಕೆ ನಿಗಿಸುತ್ತೆ. ಸೊ ನೋಡಿ, ಈ ತರ ಸ್ವಲ್ಪ ಮಿದ್ಕೊಂಡು ನೀಟಾಗಿ 1 ರೌಂಡ್ ಪೇಪರ್ ಕಟ್ ಮಾಡ್ಕೊಂಡು ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲನು ರೊಟ್ಟಿ ನೀಟಾಗಿ ತಟ್ಕೋಬೇಕು. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂತು. ತಟ್ಕೊಂಡು ಹೆಂಚ್ ಮೇಲೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಈ ತರ ಪ್ರೆಸ್ ಮಾಡಿದಾಗ ಕವರು ಆರಾಮ್ಸೆ ಕವರ್ನ ಓಪನ್ ಮಾಡ್ಬೋದು, ನೀಟಾಗಿ ಬಂದ್ಬಿಡುತ್ತೆ. ಆರಾಮ್ಸೆ ಪ್ರೆಸ್ ಮಾಡಿ ತೆಗ್ದಾಗ ಹೀಗೆ ಈಸಿಯಾಗಿ ಬಂದ್ಬಿಡುತ್ತೆ. ಈಸಿಯಾಗಿ ಬಂದ ತಕ್ಷಣ ಅದ್ರ ಮೇಲೆ ಆಯಿಲ್ ಹಚ್ಬಿಟ್ಟು 1 ಕಡೆ ಮಾತ್ರ ಆಯಿಲ್ ಹಚ್ಬೇಕು. ಆಯಿಲ್ ಇಷ್ಟ ಇಲ್ಲ ಅನ್ನೋರು ಕಾಟನ್ ಬಟ್ಟೆಯಲ್ಲಿ ತಣ್ಣೀರ್ನ ನೀಟಾಗಿ ಹಚ್ಬಿಟ್ಟು ಆದ್ರೂ ರೊಟ್ಟಿನ ಸೈಡಿಗೆ ತಿರುಗಿಸ್ಕೊಬಹುದು. ಬಟ್ ನಾನು ಇಲ್ಲಿ ಒಂದೇ ಸೈಡ್ ಆಯಿಲ್ ಹಚ್ತಾ ಇರೋದ್ರಿಂದ 1 ಸೈಡ್ ಮಾತ್ರ ಹಚ್ಚಿ ರೊಟ್ಟಿನ ಸೈಡಿಗೆ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಪರ್ಫೆಕ್ಟ್ ಆಗಿರೋ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ಡಯಟ್ ವೈಸು ಕೂಡ ಒಳ್ಳೆ ರೆಸಿಪಿ ಇದು. ನೀಟಾಗಿ 2 ಕಡೆನೂ ಬೇಯಿಸ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ಬೆಳಗ್ಗಿನ ಉಪಹಾರಕ್ಕೆ ಒಂದು ಒಳ್ಳೆ ರೆಸಿಪಿ, ಡಯಟ್ ವೈಸ್ ಕೂಡ ಒಳ್ಳೆ ರೆಸಿಪಿ ರೆಡಿ ಆಯ್ತು. ಧನ್ಯವಾದಗಳು. ಇನ್ನೊಂದು ವಿಶೇಷ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.